ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ಅಭಿನವ ಭಾರತ ಮುಂದುವರಿಸ್ತಾ ಇದ್ದೇನೆ. ಧರ್ಮವ್ಯಾಧನ ಕತೆ ಮುಂದೆ ಹೇಳಿ ಋಷಿಗಳೇ ಎಂದಾಗ ಮಾರ್ಕಾಂಡೇಯ ಋಷಿಯು ಮುಂದುವರೆದು ಹೇಳುತ್ತಾನೆ. ಧರ್ಮವ್ಯಾಧನು ದೈವಿಕ ಸತ್ವಬಲ ಅರಿತಾರು ನಾವು ದಾಂಪತ್ಯದಲ್ಲಿ ಸಂತಾನ ಪ್ರಾಪ್ತಿಯ ಸದುದ್ದೇಶದಿಂದ 2 ಮಕ್ಕಳನ್ನಷ್ಟೇ ಪಡೆದಿದ್ದೇವೆ. ದೈಹಿಕ ಮಾನಸಿಕ ಇಂದ್ರಿಯ ನಿಗ್ರಹದಲ್ಲಿ ಸಂತ ಸಂಸಾರಿಗಳು ನಾವು. ಪತಿ ನನಗೆ ದೈವ ಸಮಾನನೆಂದೇ ಆತನ ಸೇವೆ ಮಾಡುತ್ತಿದ್ದೇನೆ. ಧರ್ಮವ್ಯಾಧನ ಹೆಂಡತಿ ಹೇಳ್ತಾ ಇದ್ದಾಳೆ. ತನ್ನಂತೆಯೇ ಪರರೆಂದು ತಿಳಿದವನು ಕೊಂಕು ಮಾತುಗಳನ್ನು ಆಡದೆ ಗುರು ಹಿರಿಯರನ್ನು ಗೌರವದಿಂದ ಸಂಬೋಧಿಸಿ ಆಧರಿಸುವನೇ ಬ್ರಾಹ್ಮಣ್ಯವನ್ನರಿತ ಬ್ರಾಹ್ಮಣನು. ಕೌಶಿಕ ಮಾಂಸ ಮಾರಾಟ ಮಾಡುವೆನೆಂದು ಅಲಕ್ಷಿಸದೆ ನನ್ನಿಂದ ಗುಣಕರ್ಮ ಧರ್ಮಾನುಷ್ಠಾನ ಕೇಳಲು ಬಂದಿದ್ದೀರಿ. ಮಧ್ಯಾಹ್ನ ಊಟದ ಸಮಯವಾಗಿದೆ. ದಯವಿಟ್ಟು ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅವನೆಂದಾಗ ಕೌಶಿಕನು ಬ್ರಾಹ್ಮಣನಾದರೂ ಇಲ್ಲವೆನ್ನದೆ ಧರ್ಮವ್ಯಾಧನ ಮನೆಗೆ ಹೋಗಿದ್ದಾನೆ. ಅವನು ಕುಡಿಯಲು ನೀರು ಕೊಟ್ಟು ಹೇಳುತ್ತಾನೆ, ಧರ್ಮವ್ಯಾಧ ಕುಡಿಯಲು ನೀರು ಕೊಡುತ್ತಾನೆ. ಅದನ್ನು ಕುಡಿದ ಕೌಶಿಕ ಕೇಳುತ್ತಾನೆ, ಧರ್ಮವ್ಯಾಧ, ಈ ಮಾಂಸ ಮಾರಾಟದ ಕೆಲಸ ನಿನಗೆ ತಕ್ಕುದಲ್ಲ. ಕುರಿ ಮೇಕೆ ಕಡಿಯುವಾಗ ನಿನ್ನ ಮನಸ್ಸಿಗೆ ಹಿಂಸೆಯಾಗುವುದಿಲ್ಲವೇ? ನೋಡಿ, ನನಗೂ ಮೊದಲು ಮಾಂಸ ಮಾರಾಟವು ಪಾಪದ ಕೆಲಸ ಎನಿಸಿತು. ಆಮೇಲೆ ನನಗೆ ಇದು ಪೂರ್ವಜರಿಂದ ಬಂದ ಕುಲಧರ್ಮವೆಂದೇ ತಿಳಿದೆನು. ಕೌಶಿಕ, ದೊಡ್ಡ ಪ್ರಾಣಿ ಸಣ್ಣ ಪ್ರಾಣಿಯನ್ನು ಕೊಂದು ತಿನ್ನುವುದು ಪ್ರಕೃತಿ ಸಹಜವೇ ಆದ ಧರ್ಮ ತಾನೆ. ಮನುಷ್ಯ ಪ್ರಾಣಿಗಳನ್ನು ಕೊಲ್ಲುವುದು ಹಿಂಸೆಯೇ ಅಲ್ಲವೇ? ಮತ್ತೆ ಕೌಶಿಕನೆಂದಿದ್ದಾನೆ, ಈ ಪ್ರಪಂಚದಲ್ಲಿ ಒಂದು ಹುಳುವನ್ನು ಕೊಲ್ಲದೆ ಹಿಂಸಿಸದೆ ಯಾವೊಬ್ಬನೂ ಇರಲಾರನು. ಕ್ರೂರ ಪ್ರಾಣಿಗಳಾದ ಹುಲಿ, ಸಿಂಹ, ಚಿರತೆಗಳು ಸಾಧು ಪ್ರಾಣಿಗಳನ್ನು ಕೊಂದು ತಿನ್ನುತ್ತವೆ. ಅವುಗಳಿಗೆ ಅದು ಹಿಂಸೆಯಲ್ಲ, ಹೊಟ್ಟೆ ಒರೆದುಕೊಳ್ಳುವ ಕ್ರಮವೇ ಆಗಿದೆ. ಮನುಷ್ಯನು ಮೊದಲು ಕಾಡು ಮನುಷ್ಯನಾಗಿದ್ದ. ಗೆಡ್ಡೆ ಗೆಣಸು ಹಣ್ಣುಗಳನ್ನಷ್ಟೇ ಅಲ್ಲ, ಕುರಿ ಕೋಳಿಗಳನ್ನು ಬೇಟೆಯಾಡಿ ಮೊಲ ಮುಂತಾದ ಪ್ರಾಣಿಗಳನ್ನು ಕೊಂದು ಬೆಂಕಿಯಲ್ಲಿ ಬೇಯಿಸಿ ತಿನ್ನುವುದನ್ನು ಕಲಿತನು. ಹಾಗಾಗಿ ಮನುಷ್ಯರಲ್ಲಿ ಮಾಂಸಾಹಾರಿಗಳು ಇರುತ್ತಾರೆ. ಧರ್ಮವ್ಯಾಧ ಪ್ರಾಣಿಗಳನ್ನು ಕೊಲ್ಲುವುದು ಕರ್ಮವಾದರೆ ಮಾರುವುದು ಹೇಗೆ ಧರ್ಮವಾಗುತ್ತದೆ? ಹೇಳು
ಮತ್ತೆ ಬ್ರಾಹ್ಮಣನಾದ ಕೌಶಿಕ ಕೇಳಿದ್ದಾನೆ, ಹೇಳಿದೆನಲ್ಲ ಅದು ನನ್ನ ಕುಲಧರ್ಮವೆಂದು. ಒಂದೇ ಜಾತಿಯ ಪ್ರಾಣಿಗಳು ಒಟ್ಟಿಗೇ ಬದುಕುತ್ತವೆ. ಮನುಷ್ಯನನ್ನು ಕೊಂದು ತಿನ್ನುವುದು ತಮಂದದ ಕೇಡಿನ ನೀಚ ಸ್ವಾರ್ಥದ ರಾಕ್ಷಸ ಕ್ರೌರ್ಯ. ಮನುಷ್ಯತ್ವ ಇರುವವರಿಗೆ ಮನುಷ್ಯತ್ವ ಇರುವ ಅವರಿಗೆ ಗೋವು ಕಾಮಧೇನುವೆ. ಮನುಷ್ಯತ್ವ ಯಾರಲ್ಲಿದೆಯೋ ಅವರಿಗೆ ಗೋವು ಕಾಮಧೇನುವೆ. ಯಾಕೆಂದರೆ ಗೋವು ದಿನ ಬೆಳಗಾದರೆ ಜಗದ ಜನತೆಗೆ ಹಾಲುಣಿಸುತ್ತದೆ ಅಲ್ಲವೇ? ಅದರ ಸಂತತಿ ನಾಶವಾಗುವುದನ್ನು ನಾವು ಊಹಿಸಿಕೊಳ್ಳಲಾರೆವು. ಗೋವಿನ ಸಂತತಿ ಮುಂದುವರಿಯಲು ಹೋರಿಗಳಿರಬೇಕು. ಅವು ಬೇಸಾಯಕ್ಕೂ ಬೇಕು. ಅವುಗಳನ್ನೇ ಕೊಂದರೆ ಗೋವುಗಳ ಸಂತತಿ ನಾಶವಾಗುವುದು. ಕುರಿ ಕೋಳಿಗಳ ಕೊಲ್ಲುವುದನ್ನು ನಿಷೇಧಿಸುವುದಂತೂ ಅಸಾಧ್ಯವೇ ತಾನೇ. ಧರ್ಮವೇದನೆಂದಾಗ ಸಾಧಕರಿಗೆ ಸಸ್ಯಾಹಾರವು ಶ್ರೇಷ್ಠವೆನಿಸುವುದೇಕೆ? ಕೌಶಿಕನೆಂದಾಗ ಸಂಪ್ರದಾಯದ ಆಚಾರ ವಿಚಾರಗಳನ್ನು ಹೆಚ್ಚು ತಿಳಿದವರು ನೀವೇ ಹೇಳಿ ಅಂದನು ಧರ್ಮವೇದ ವಿನಮ್ರತೆಯಲ್ಲಿ. ಆಗ ಆ ಕೌಶಿಕ ಬ್ರಾಹ್ಮಣ ಹೇಳುತ್ತಾನೆ, ನನ್ನ ಅನುಭವದಲ್ಲಿ ಸತ್ಸಾಧನೆಗೆ ಸಸ್ಯಾಹಾರವೇ ಶ್ರೇಷ್ಠ. ಸಸ್ಯಾಹಾರದಿಂದ ದೇಹದ ಜಡತ್ವ ಕಳೆದು ಸತ್ವಬಲ ಜಾಗೃತವಾಗುತ್ತದೆ, ಮಿದುಳು ಕ್ರಿಯಾಶೀಲವಾಗುತ್ತದೆ. ವೇದಾಂತ ತತ್ವಗಳ ಧರ್ಮಶಾಸ್ತ್ರಗಳನ್ನು ಹೇಳಿಕೊಡುವ ಋಷಿ ಮಹರ್ಷಿಗಳು, ಗುರುಗಳು, ಅವರ ಶಿಷ್ಯರು ಜನತೆಗೆ ಉಪಯುಕ್ತವಾದ ಕೃತಿಗಳನ್ನು ರಚಿಸುವ ಪುರಾಣಿಕರು, ಪ್ರಾಜ್ಞರು, ಪಂಡಿತೋತ್ತಮರು ಸಸ್ಯಾಹಾರ ಶ್ರೇಷ್ಠವೆಂದೇ ಸೇವಿಸುತ್ತಾರೆ. ಭೋಜನವನ್ನು ಮಿತಿಯಿಲ್ಲದೆ ತಿಂದರೆ ಅದು ವಿಷವೇ ತಾನೆ. ಅಮಲು ಪದಾರ್ಥ, ಕುಡಿತ, ಕಾಮ, ಲೋಭ, ಮದ, ಮತ್ಸರ, ಅಧಿಕಾರದ ದಾಹ, ಇಂತಹ ಅವಗುಣಗಳಿಂದ ಮನುಷ್ಯ ನಾಶ ಹೊಂದಿದರೆ ರಾಜನಾದವನು ಸರ್ವಾಧಿಕಾರಿಯಾಗಿ ಸರ್ವನಾಶಕ್ಕೆ ಕಾರಣನಾಗುತ್ತಾನೆ. ಕೌಶಿಕ ಹೇಳಿದಾಗ ಧರ್ಮವೇದನು, ಕೌಶಿಕ ನನಗಿಂತಲೂ ಚೆನ್ನಾಗಿ ಕರ್ಮಾನುಷ್ಠಾನದಿಂದ ಬಾಳಿ ಬದುಕಿದ ನನ್ನ ಹೆತ್ತವರನ್ನು ನೋಡಲು ಬಾ ಎಂದು ಅವನನ್ನು ತನ್ನ ಒಳಮನೆಗೆ ಕರೆದುಕೊಂಡು ಹೋಗಿ, ನೋಡು, ಇವರೇ ನನ್ನ ಸಂಸ್ಕಾರವಂತ ತಂದೆ ತಾಯಿಯರು. ನನಗೆ ದೇವರು ದೇವತೆಗಳ ಸಮಾನರು. ಚಿಕ್ಕಂದಿನಲ್ಲೇ ನನ್ನನ್ನು ಋಷಿಗಳ ಆಶ್ರಮದ ಗುರುಕುಲಕ್ಕೆ ಕಳಿಸಿ ವೇದೋಕ್ತ ವಿದ್ಯೆ ಪಠ್ಯಗಳನ್ನು, ಕೆಲವು ಶ್ಲೋಕಗಳು, ಧ್ಯಾನ ಯೋಗವನ್ನು ಕಲಿಸಿದ್ದಾರೆ. ನಾನು ಮಾಡಿದ ಕೆಲಸವು ಧರ್ಮಯುಕ್ತವೇ ಆಗಿರುವುದರಿಂದ ನನ್ನ
ಕೈ ಹಿಡಿದಿದೆ. ಹೆತ್ತವರ ಗುರು ಹಿರಿಯರ ಕಾಲ ಹಳೆಯದಾದರೂ ಅವರು ಬಾಳಿ ಬದುಕಿನಲ್ಲಿ ಕಂಡ ಮಾನವೀಯ ಮೌಲ್ಯಗಳು ಈ ಎಲ್ಲ ಕಾಲಕ್ಕೂ ಸಲ್ಲುತ್ತವೆ ಅಲ್ಲವೇ? ನನ್ನನ್ನು, ಮಕ್ಕಳನ್ನು, ವೃದ್ಧ ಅತ್ತೆ ಮಾವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಹೆಂಡತಿ ನನಗೆ ಇದ್ದಾಳೆ. ಅದು ನನ್ನ ಪೂರ್ವಾರ್ಜಿತ ಕರ್ಮಫಲವೇ ಎಂದು ಧರ್ಮವ್ಯಾಧನು ಅವರನ್ನು ತೋರಿಸಿದ್ದಾನೆ. ಕೆಲವು ಕ್ಷಣಗಳೇ ಮೌನಿಯಾದ ಕೌಶಿಕ ಕೇಳುತ್ತಾನೆ, ನಿನಗೆ ಹೆಚ್ಚು ಹಣ ಮಾಡಬೇಕು, ಈ ಮಾಂಸ ಮಾರಾಟ ವೃತ್ತಿ ಬಿಟ್ಟು ಬಿಡಬೇಕು ಎನಿಸಿಲ್ಲವೇ? ಅನ್ನಿಸದೆ ಏನು? ನಾನು ಮನುಷ್ಯನೇ. ಅಡ್ಡದಾರಿ ಹಿಡಿದು ದುರ್ಜನರೇ ಸುಖಿಗಳೆಂಬ ಸಂಶಯದಿಂದ ನಾನು ದಾರಿ ತಪ್ಪಿ ದಿಢೀರ್ ಹಣ ಮಾಡಲೆಂದೇ ಹೋದರೆ ಬದುಕು ಹೈರಾಣಾಗಿ ಹೆಣವಾದವರನ್ನು ಕಂಡಿದ್ದೇನಲ್ಲ, ಗಂಭೀರವಾಗಿ ಎಂದನು. ದಿಢೀರ್ ಶ್ರೀಮಂತ ಆಗಬೇಕು, ಇದಕ್ಕಿದ್ದಂಗೆ ಅಡ್ಡದಾರಿ ಹಿಡಿದು ಅಲ್ವೇ? ಆಗ ಅವರ ಬದುಕು ಹೈರಾಣಾಗಿ ಹೆಣವಾದವರನ್ನು ಕಂಡಿದ್ದೇನೆ. ಕಂಬಿಯ ಸರಳುಗಳನ್ನು ಎಣಿಸುವವರನ್ನು ನಾವು ಈಗ ಕಾಣುತ್ತಿದ್ದೇವೆ. ಕೌಶಿಕ ಬ್ರಹ್ಮಚರ್ಯೆಯಲ್ಲಿ ಸನ್ಯಾಸಿಯಾಗುವುದಕ್ಕಿದ್ದ ಕೌಶಿಕ ಬ್ರಹ್ಮಚರ್ಯ ಮಾಡಿ ಸನ್ಯಾಸಿಯಾಗುವುದಕ್ಕಿಂತ ವಿವಾಹವಾಗುವುದೇ ಶ್ರೇಷ್ಠ. ಅದು ಸಂತಾನೋತ್ಪತ್ತಿಯ ಸದುದ್ದೇಶ. ನಮಗೆ ಜನ್ಮ ಕೊಟ್ಟ ತಾಯಿಗೆ, ಮೊದಲ ಉಸಿರು ಕೊಟ್ಟ ಭೂಮಿಗೆ ನಾವು ಮಾದರಿಯಾಗಿ ನಮ್ಮ ಮಕ್ಕಳನ್ನು ಕೊಟ್ಟು ಹೋಗುವುದೇ ನಮಗೆ ಋಣಯೋಗ ಅಲ್ಲವೇ? ಆತ್ಮೋನ್ನತಿ ಮಾಡಿಕೊಂಡು ಹೋಗುವುದೇ ಸಾರ್ಥಕ್ಯ ತಾನೇ? ವಿವಾಹ ನಿರಾಕರಿಸಿ ಸನ್ಯಾಸ ಸ್ವೀಕರಿಸಿದವರು ಇದ್ದಾರಲ್ಲ. ಕೌಶಿಕನೆಂದಾಗ ಸನ್ಯಾಸಿಗೆ ಬ್ರಹ್ಮಚರ್ಯ ಕಠಿಣವೇ, ಅದು ಮೋಕ್ಷ ಸಾಧನೆಗೆ ಸಾರ್ಥಕವೆಂದೇ ನಿಸ್ವಾರ್ಥಿಗಳಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ಹೆಸರು ಗಳಿಸುವುದು ಇನ್ನೂ ಕಠಿಣವೇ. ಅಪವಾದಗಳು, ಆರೋಪಗಳು ಬಿಟ್ಟು ಬಿಡದೆ ಬೆನ್ನತ್ತಿ ಬರುತ್ತವೆ. ಅದಕ್ಕೆಂದೇ ಋಷಿ ಮಹರ್ಷಿಗಳು ವಿವಾಹಿತರಾಗಿ ಸಂಸಾರಿಗಳಾಗಿರುತ್ತಾರೆ. ಎಲ್ಲ ಕಾಲಕ್ಕೂ ಗೃಹಸ್ಥ ಧರ್ಮವೇ ಶ್ರೇಷ್ಠ ಹಾಗೂ ಶ್ರೇಯಸ್ಕರ. ಸನ್ಯಾಸಿಯಾಗುವುದು ಕೇವಲ 10 ಯೋಜನದ ದೂರವಾದರೆ, ಗೃಹಸ್ಥನಾಗುವುದು 100 ಯೋಜನದಷ್ಟು ದೂರ. ಆದರೂ ಗೃಹಸ್ಥನಾಗಿ ಮಕ್ಕಳನ್ನು ಪಡೆದು ಸಂಸಾರವೊಂದಿಗನಾಗುವುದೇ ಶ್ರೇಯಸ್ಕರ. ಧರ್ಮವಾದನೆಂದಾಗ ಕೌಶಿಕ ಬ್ರಾಹ್ಮಣನು ದಿವ್ಯ ಮೌನಕ್ಕೆ ಶರಣನಾಗಿದ್ದಾನೆ. ಧರ್ಮವ್ಯಾಧನು ಮುಂದುವರೆದು, ಇಂದು ನೀವು ನಮ್ಮ ಮನೆಯಲ್ಲೇ ಸಸ್ಯಾಹಾರದ ಊಟ ಮಾಡಿದರೆ ನಮಗೆ ತುಂಬ ಸಂತೋಷವಾಗುತ್ತದೆ. ಧರ್ಮವಾದನೆಂದಾಗ ಅವನ ವ್ಯಕ್ತಿತ್ವ
ಪಾವಿತ್ರತೆಯಿಂದ ಪ್ರಭಾವಿತನಾದ ಬ್ರಾಹ್ಮಣ ಕೌಶಿಕನು ಇಲ್ಲವೆನ್ನದೆ ಅವನೊಂದಿಗೇ ಕುಳಿತು ಊಟ ಮಾಡಿ ವಿಶ್ರಾಂತಿ ಪಡೆದು ಹೋಗಿದ್ದಾನೆ ಎಂದು ಧರ್ಮವ್ಯಾಧನ ಕತೆ ಹೇಳಿದ ಮಾರ್ಕಂಡೇಯ ಋಷಿಯು ಯುಧಿಷ್ಠಿರ, ದುರ್ಯೋಧನನಿಗೆ ಅವನ ಪತ್ನಿ ಭಾನುಮತಿಯು ಹೇಳಿದಳಂತೆ, ಕಾಡಿನಲ್ಲಿ ಪಾಂಡವರು ಸಂತ ಸಂಸಾರಿಗಳಂತೆ ಇದ್ದಾರೆ. ಈಗಾಗಲೇ ದ್ರೌಪದಿ ಅಗ್ನಿಸ್ವರೂಪಿಣಿ ಎಂದೇ ನಮಗೆಲ್ಲರಿಗೂ ತಿಳಿದಿದೆ. ನಾನು ಅಲ್ಲಿಗೆ ಬಂದು ಅವರೆದುರಿಗೆ ಮಹಾರಾಣಿ ಎಂದೇ ಮೆರೆಯಬೇಕೇನು? ಆರ್ಯ, ಕಷ್ಟದಲ್ಲಿ ಇರುವವರನ್ನು ಕಂಡು ನಾವು ನೆರವಾಗುವ ಬದಲು ಅವರನ್ನು ನೋಡಿ ಆಡಿಕೊಳ್ಳಬೇಕೇ? ಛೇ ಎಂದೇ ಛೀಮಾರಿ ಹಾಕಿ ಇಲ್ಲಿಗೆ ಬರಲಿಲ್ಲವಂತೆ. ಈಗಲೂ ದುರ್ಯೋಧನನಿಗೆ ಭೀಷ್ಮರು, ಗುರು ದ್ರೋಣರು ಕೆಲವೊಮ್ಮೆ ಬಿಟ್ಟು ಬಿಡದೆ ತಂದೆ ಧೃತರಾಷ್ಟ್ರನು ಹೇಳುವ ಹಿತೋಕ್ತಿಗಳು ಶಕುನಿ ಮಾವಯ್ಯನ ಕುಟೋಲೋಕ್ತಿಗಳೇ ಪ್ರಿಯವಾಗುತ್ತವೆ. ಗುರು ದ್ರೋಣರು ಹೇಳುವ ಹಿತೋಕ್ತಿಗಳು ಅವನಿಗೆ ಹಿಡಿಸುವುದಿಲ್ಲ. ಶಕುನಿ ಮಾವಯ್ಯವನ ಕುಟಿಲೋಕ್ತಿಗಳೇ ಪ್ರಿಯವಾಗುತ್ತವೆ. ಅವುಗಳಿಗೆ ಕುಮ್ಮಕ್ಕು ಕೊಡುವ ದುರ್ಯೋಧನನಿಗೆ ಖುಷಿಯಾಗುವಂತೆ ಪ್ರೋತ್ಸಾಹಿಸುವ ಕರ್ಣನೇ ಪರಮಾಪ್ತನಂತೆ ಕಾಣುತ್ತಾನೆ. ಈಗಂತೂ ದುರ್ಯೋಧನನ ಕಾಲಗತಿಯಲ್ಲಿ ಹಸ್ತಿನಾಪುರದಲ್ಲಿ ಗೋವಧೆಯು ಕದ್ದು ಮುಚ್ಚಿ ನಡೆಯುತ್ತಿದೆಯಂತೆ. ಯುಧಿಷ್ಠಿರ, ನೀವು ಕಾಡಿನಲ್ಲಿ ನಾಡಿನಲ್ಲಿ ಇದ್ದರೂ ನಿಮ್ಮ ಜೀವ ಧರ್ಮ ಊರ್ಧ್ವಮುಖಿಯಾಗಿದೆ. ನಿಮಗೆ ದೈವ ಬಲ ಇದೆ ಮತ್ತು ಸುಭಿಕ್ಷವಾದ ಸುದೀರ್ಘ ಕಾಲವು ಬರಲಿದೆ. ಚಿಂತಿಸದಿರಿ ಎಂದು ಸಾಂತ್ವನ ಹೇಳಿದ ಮಾರ್ಕಂಡೇಯ ಮಹರ್ಷಿ ಶುಭ ಕೋರಿ ಹೋಗಿದ್ದಾನೆ. ಆನಂತರ ಹಸ್ತಿನಾಪುರದಿಂದ ದ್ವೈತವನಕ್ಕೆ ಬಂದ ಚಾರನೊಬ್ಬನು ಯುಧಿಷ್ಠಿರನನ್ನು ಕಂಡು, ದುರ್ಯೋಧನನು ಚಂಡಿಕಾ ಯಾಗ ಮಾಡುತ್ತಿದ್ದಾನೆ, ನೀವೆಲ್ಲರೂ ಬರಬೇಕೆಂದೇ ಮಹಾರಾಜ ಧೃತರಾಷ್ಟ್ರ ಕರೆ ಕಳಿಸಿದ್ದಾರೆ ಎನ್ನುತ್ತಿದ್ದಂತೆ ಯುಧಿಷ್ಠಿರನು ವಿಷಾದದ ನಗೆ ಬೀರಿ, ಅದೇಗೆ ಸಾಧ್ಯ? ನಾವು ಈಗ ಕಾಡನ್ನು ಬಿಟ್ಟು ಹಸ್ತಿನಾಪುರಕ್ಕೆ ಬರುವಂತಿಲ್ಲವಲ್ಲ, ಮುಂದೆ ಅಜ್ಞಾತವಾಸವು ಇದೆಯಲ್ಲ ಎಂದೇ ನಯವಾಗಿ ಹೇಳಿ ಕಳಿಸಿದ್ದಾನೆ.